ಡಾಕ್ಟರ್ ಕೃತಿಕಾ ಕೊಲೆ ಪ್ರಕರಣದಲ್ಲಿ ಮಹೇಂದ್ರ ರೆಡ್ಡಿ ಪೊಲೀಸರ ಕಸ್ಟಡಿಯಲ್ಲಿದ್ದಾನೆ. ಮೊದಲಿಗೆ ನಾನವನಲ್ಲ ಅಂತ ಹೇಳ್ತಾ ಇದ್ದ ಈತ ಇದೀಗ ನಾನೇ ಕೊಲೆ ಆರೋಪಿ ಅಂತ ಒಪ್ಕೊಂಡಿದ್ದಾನೆ. ಮಹೇಂದ್ರ ನೀಡಿರುವ ಕೆಲವೊಂದು ಹೇಳಿಕೆಗಳು ಪೊಲೀಸರನ್ನೇ ಬೆಚ್ಚಿ ಬೀಳಿಸಿದೆ. ಕೃತಿಕಾ ಕೊಲೆಗೆ ಕಾರಣ ಏನು, ಆತನ ಗಂಡ ಬಿಚ್ಚಿಟ್ಟ ಸತ್ಯ ಏನು, ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಪಾರ್ಟಿಯಲ್ಲಿ ಮುಜುಗರ, ಪ್ರೇಯಸಿಗಾಗಿ ಪತ್ನಿ ಕೊಲ್ಲಲು ಸ್ಕೆಚ್. ಕೊನೆಗೂ ಸತ್ಯ ಕಕ್ಕಿದ ಹೆಂಡತಿಯನ್ನೇ ಕೊಂದ ಕೊಲೆಗಾರ ಡಾಕ್ಟರ್. ಡಾಕ್ಟರ್ ಕೃತಿಕಾ ಕೊಲೆ ಪ್ರಕರಣ ಕೊನೆಗೂ ಆರೋಪಿ ಹೇಳಿಕೆಯನ್ನ ಮಾರತಹಳ್ಳಿ ಪೊಲೀಸರು ದಾಖಲು ಮಾಡಿಕೊಳ್ತಿದ್ದಾರೆ. ಅನಸ್ತೀಶಿಯಾ ಕೊಟ್ಟಿದ್ದು ತಾನೇ ಎಂದು ಆರೋಪಿ ಮಹೇಂದ್ರ ಒಪ್ಪಿಕೊಂಡಿದ್ದಾನೆ. ತನಗೆ ಮೋಸ ಮಾಡಿದ್ರು, ಹೀಗಾಗಿ ಅದರ ರಿವೆಂಜ್ ತೀರಿಸಿಕೊಂಡೆ ಅಂತ ಕ್ಷುಲ್ಲಕ ಕಾರಣವನ್ನ ಪೊಲೀಸರ ಮುಂದೆ ಈ ಆರೋಪಿ ಹೇಳಿದ್ದಾನೆ. ಪೊಲೀಸ್ ಕಸ್ಟಡಿಯಲ್ಲಿರುವ ಮಹೇಂದ್ರ ರೆಡ್ಡಿ ಅಸಲಿ ಸಂಗತಿ ಬಾಯ್ಬಿಟ್ಟಿದ್ದಾನೆ. ಇಲ್ಲಿಯವರೆಗೆ ಅನಸ್ತೀಶಿಯಾ ಕೊಟ್ಟಿದ್ದು ತಾನಲ್ಲ ಎಂಬ ಹೇಳಿಕೆ ನೀಡಿ ಪೊಲೀಸರ ದಿಕ್ಕನ್ನ ತಪ್ಪಿಸುತ್ತಿದ್ದ ಈತನಿಗೆ ಪೊಲೀಸರು ತಮ್ಮ ಶೈಲಿಯಲ್ಲಿ ಕೇಳಿದಾಗ ಕೊನೆಗೂ ಸತ್ಯ ಕಕ್ಕಿದ್ದಾನೆ. ಕೃತಿಕಾಳ ಪೋಷಕರು ತನಗೆ ವಂಚನೆ ಮಾಡಿದ್ರು. ತಾನು ಒಂದೊಳ್ಳೆ ಜೀವನದ ಕನಸು ಕಂಡಿದ್ದೆ, ಆದ್ರೆ ಒಬ್ಬ ರೋಗಿಷ್ಟಿಯನ್ನ ಮದುವೆ ಮಾಡಿಸಿದ್ರು. ಅವಳು ಏನೇ ತಿಂದ್ರು ಕುಡಿದ್ರು ವಾಂತಿ ಮಾಡ್ತಾಳೆ. ಪಾರ್ಟಿ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಮಾಡಿ ಮುಜುಗರ ಮಾಡ್ತಿದ್ಲು. ಸ್ನೇಹಿತರು ಕೂಡ ಆಗಾಗ ಆಡಿಕೊಳ್ತಿದ್ರು. ನೀ ಚೆನ್ನಾಗಿದ್ಯಾ, ನಿಂಗ್ಯಾಕೆ ರೋಗ ಬಂದಿರೋ ಹೆಂಡತಿ ಅಂತ ಹೇಳ್ತಿದ್ರಂತೆ. ಸ್ನೇಹಿತರೆಲ್ಲ ತಮಾಷೆಗೆ ಮಾತನಾಡಿದ್ರು. ನನಗೆ ಇದರಿಂದ ಪತ್ನಿ ಬಗ್ಗೆ ಬೇಸರ ಅನಿಸ್ತಿತ್ತು, ಹೀಗಾಗಿ ದೂರ ಆಗಲು ನಿರ್ಧರಿಸಿದ್ದೆ ಎಂದು ಕ್ಷುಲ್ಲಕ ಕಾರಣವನ್ನ ನೀಡಿದ್ದಾನೆ. ಇಂತಹ ಸಮಸ್ಯೆಗಳಿದ್ರೂ ಸಹ ಅದನ್ನ ಮುಚ್ಚಿಟ್ಟು ಮದುವೆ ಮಾಡಿಸಿದ್ರು. ಅದ್ಧೂರಿಯಾಗಿ ಖರ್ಚು ಮಾಡಿ ಮದುವೆ ಮಾಡಿಸಿದ ಮೇಲಾದ್ರೂ ಗೊತ್ತಾಗಬೇಕಿತ್ತು ಅಂತ ಹೇಳಿದ್ದಾನೆ ಈ ಪಾಪಿ ಪತಿ. ಸದ್ಯ ಕೃತಿಕಾ ಪೋಷಕರ ಮೇಲೆಯೇ ಆರೋಪ ಮಾಡಿರುವ ಮಹೇಂದ್ರ ಪತ್ನಿಯಿಂದ ದೂರ ಆಗಬೇಕು ಹಾಗೂ ತನಗೆ ಸಿಗಬೇಕಾದ ಪ್ರೀತಿಗಾಗಿ ತಾನು ಬೇರೆಯವರನ್ನ ಪ್ರೀತಿ ಮಾಡಿದ್ದೆ ಎಂದು ಒಪ್ಪಿಕೊಂಡಿದ್ದಾನೆ. ನಂತರ ಕೃತಿಕಾ ಸಾವನ್ನಪ್ಪಿದ್ರೆ ಯುವತಿಯ ಜೊತೆ ಇರಬಹುದು ಎಂಬ ಕಾರಣಕ್ಕೆ ಹತ್ಯೆಗೆ ಪ್ಲಾನ್ ರೂಪಿಸಿದ್ದೆ ಎಂದು ಹೇಳಿಕೊಂಡಿದ್ದಾನೆ. ಒಟ್ನಲ್ಲಿ ಇಷ್ಟು ದಿನ ಕೃತಿಕಾಳನ್ನ ಕೊಲೆ ಮಾಡಿದ್ದು ನಾನವನಲ್ಲ ಎಂದವನು ಈಗ ತಪ್ಪೊಪ್ಪಿಕೊಂಡಿದ್ದಾನೆ. ಇಂತಹ ಕ್ರಿಮಿಗಳು ಇನ್ನೂ ಸಹ ಈ ಸಮಾಜದಲ್ಲಿ ಇರೋದೇ ಒಂದು ವಿಪರ್ಯಾಸ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.